ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರವಿವಾರ ಮುಕ್ತಾಯಗೊಂಡಂಥ ಕಲರ್ಸ್ ಕನ್ನಡದಲ್ಲಿ ನಡೆದಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಅಂದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ್ ಅವರು ಗೆದ್ದು ಬಿಗಿದ್ದಾರೆ. ಆ್ಯಸ್ ಯೂಸುವಲ್ ಆಗಿ ಹನುಮಂತ್ ಅವರು 50 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಮತ್ತು ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ. ಸರಿಸುಮಾರು 65ರಿಂದ 75 ಲಕ್ಷ ಹಣ ಸಿಕ್ಕಿದೆ. ಈ ಹಣದಿಂದ ಬಿಗ್ ಬಾಸ್ ಗೆದ್ದಂಥ ಹನುಮಂತ್ ಅವರ ಜೀವನ ಸೆಟ್ಲ್ ಆಗುತ್ತೆ ಅಂತ ಅನೇಕರು ಮಾತಾಡ್ತಾ ಇದ್ದಾರೆ. ಒಂದಂತೂ ಗಮನಿಸಬೇಕು, ಯಾಕಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದರೆ ಏನು, ಆ ಬಿಗ್ ಬಾಸ್ ರಿಯಾಲಿಟಿ ಶೋ ಇದೆಯಲ್ಲ, ಅದರ ನಿಜವಾದ ಅರ್ಥ ಏನು. ಇವತ್ತು ಹನುಮಂತ ಗೆದ್ದಿದ್ದಾನೆ, ನಿನ್ನೆ ಪ್ರಥಮ್ ಗೆದ್ದಿದ್ದಾನೆ, ನಾಳೆ ಹುಚ್ಚ ವೆಂಕಟ್ ಗೆಲ್ಬಹುದು ಅಥವಾ ನಾಡಿದ್ದು ಜಗದೀಶ್ ಗೆಲ್ಬಹುದು. ಹೀಗಾದ ಮಾತ್ರಕ್ಕೆ ಬಿಗ್ ಬಾಸ್ ಅನ್ನುವುದು ಒಂದು ಬಿಗ್ ಗೇಮ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಆಗಿ ಆಯ್ಕೆಯಾದಂಥ ಒಂದು 20 ಜನರು ಸ್ಪರ್ಧಿಗಳಿರ್ತಾರಲ್ಲ, ಅವರೇನು ದೇಶ ಸೇವೆಯನ್ನು ಮಾಡ್ಕೊಂಡು ಬಂದು ಸಂಪಾದನೆ ಮಾಡಿ, ಅಂದರೆ ಹೆಸರನ್ನು ಸಂಪಾದನೆ ಮಾಡಿದವರ, ಅಥವಾ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಏನನ್ನೋ ಕಂಡು ಹಿಡಿದು ಆಧುನಿಕ ಕೃಷಿಗೆ ಒತ್ತು ಕೊಟ್ಟಂಥ ಒಬ್ಬ ಕೃಷಿ ತಜ್ಞನ, ಅಥವಾ ತನ್ನದೇ ಬದುಕಿನಲ್ಲಿ ತನ್ನ ಇದ್ದದ್ದು ಹಣದಲ್ಲಿ ಪ್ರಾಮಾಣಿಕವಾಗಿ ಬದುಕಿದಂಥ ಅನೇಕ ಸಾಧಕರ ಪಟ್ಟಿಯಲ್ಲಿ ಒಬ್ಬರು ಬಂದು ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಾರೆ, ಅಥವಾ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಒಬ್ಬ ನಿಯತ್ತಿನ ತರಕಾರಿ ವ್ಯಾಪಾರಿ ಬಿಗ್ ಬಾಸ್ ಸ್ಪರ್ಧೆಯ, ಅಥವಾ ಒಬ್ಬ ಹಾಲು ಮಾರುವಂಥ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಸ್ಪರ್ಧೆಯ, ಅಥವಾ ಒಬ್ಬ ನಿಯತ್ತಾಗಿ ತನ್ನ ಇರುವ ಅರ್ಧ ಎಕರೆಯಲ್ಲಿ 1 ಎಕರೆಯಲ್ಲಿ ನಿಯತ್ತಾಗಿ ಸಾವಯವ ಕೃಷಿಯನ್ನು ಮಾಡಿದಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಸಾಮಾನ್ಯ ರೈತ ಬಿಗ್ ಬಾಸ್ ಸ್ಪರ್ಧೆಯ, ಅಥವಾ ಗಡಿಯಲ್ಲಿ ದೇಶ ಸೇವೆಯನ್ನು ಮಾಡಿ ವೈರಿಗಳಿಂದ ಗುಂಡು ಓಡಿಸ್ಕೊಂಡು ಬಂದ್ಕೊಂಡು ಸ್ವಯಂ ನಿವೃತ್ತಿ ಪಡೆದಂಥ ಅಥವಾ ಸ್ವಯಂ ನಿವೃತ್ತಿಯಾದಂಥ ಸೈನಿಕ ಬಿಗ್ ಬಾಸ್ ಸ್ಪರ್ಧೆ, ಅಥವಾ ಬಿಗ್ ಆಟದ ವೈಖರಿ ಏನಂದರೆ ಈ ಸ್ಪರ್ಧಿಗಳು, ಈ ಸಾಧಕರು ಬಿಗ್ ಬಾಸ್ ಆಟದಲ್ಲಿ ಇದ್ದಾರಾ, ಅಥವಾ ಆ ಆಟದ ಮಾನದಂಡ ಏನು ಅನ್ನೋದನ್ನು ನೋಡ್ತಾ ಹೋದರೆ ಬಿಗ್ ಬಾಸ್ ಅನ್ನುವುದು ಒಂದು ಮೂರ್ಖರ ಆಟ. ಯಾಕಂದರೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಎಂಟರ್ಟೈನ್ಮೆಂಟ್ ಕ್ಷೇತ್ರದಿಂದ ಬಂದವರು, ಅವರೇನು ದೊಡ್ಡ ಸಾಧಕರಲ್ಲ, ದೊಡ್ಡ ಹೆಸರು ಮಾಡಿದವರಲ್ಲ. ನೀವು 20 ಜನರ ಪೈಕಿ 3-4 ಜನರನ್ನು ಬಿಟ್ಟರೆ ಎಲ್ಲರೂ ಸೀರಿಯಲ್ ಮತ್ತು ಸಿನಿಮಾ ಕ್ಷೇತ್ರದಿಂದ ಗುರುತಿಸಿಕೊಂಡವರು. ಅಂದರೆ ಟಿವಿ ಮತ್ತು ಸಿನಿಮಾ ನೋಡುವಂಥ ಅನೇಕರಿಗೆ ಈ ಸ್ಪರ್ಧಿಗಳ ಹೆಸರು ಗೊತ್ತಿದೆ. ಅವರ ಸಾಧನೆ ಅಂದರೆ ಹೋಗಿ ಆ್ಯಕ್ಟ್ ಮಾಡೋದು. ಆ್ಯಕ್ಟ್ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ, ಅಥವಾ ದೊಡ್ಡ ಸಾಧನೆ ಅಲ್ಲ ಅಂತ ಹೇಳ್ತಾ ಇಲ್ಲ. ಕಲೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಕಲೆ ಅನ್ನೋದು ಮತ್ತು ನಟನೆ ಅನ್ನೋದು ಬೇಕೇ ಬೇಕು, ಆದರೆ ಅದೊಂದೇ ಸಾಧನೆಯ. ನೀವು 20 ಸ್ಪರ್ಧಿಗಳ ಪೈಕಿ ಎಲ್ಲರನ್ನೂ ಗಮನಿಸಿ, ಅಂದರೆ ಈ 20 ಸ್ಪರ್ಧಿಗಳು ಮತ್ತು ಕಳೆದ 11 ಸೀಸನ್ನಲ್ಲಿ ಭಾಗವಹಿಸಿದಂಥ ಅನೇಕ ಸ್ಪರ್ಧಿಗಳಲ್ಲಿ, ಅಂದರೆ 90% ಸ್ಪರ್ಧಿಗಳು ಎಂಟರ್ಟೈನ್ಮೆಂಟ್ ಕ್ಷೇತ್ರದಿಂದ ಬಂದವರು. ಹಾಗಾಗಿ ಇದೊಂದು ಆಟ ಆಗೋದಿಲ್ಲ, ಇದೊಂದು ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಬರ್ತದೆ. ಅಂದರೆ ನೀವು ಬಿಗ್ ಬಾಸ್ ಸ್ಪರ್ಧಿ ಅಥವಾ ಬಿಗ್ ಬಾಸ್ ಆಟ ಅಂದರೆ ಅದೇನೋ ದೊಡ್ಡ ಸಾಧನೆ, ದೊಡ್ಡ ವಿಶ್ವಕಪ್ ಗೆದ್ದ ಹಾಗೆ, ಅಥವಾ ಇಂಡಿಯಾ ಗಡಿಯಲ್ಲಿ ಪಾಕಿಸ್ತಾನದ 16 ಸೈನಿಕರನ್ನು ಹೊಡೆದು ಆ ಸೈನಿಕರು ವಿಜಯೋತ್ಸವ ಆಚರಿಸ್ತಾರಲ್ಲ, ಅಥವಾ ಅವರಿಗೆ ದೊಡ್ಡ ಹೆಸರು ಬರುತ್ತಲ್ಲ, ಅಂಥ ದೊಡ್ಡ ಸಾಧನೆ ಅಂತೂ ಅಲ್ವೇ ಅಲ್ಲ. ಅಥವಾ ಅನೇಕ ಡಾಕ್ಟರೇಟ್ ಪದವಿ ಪಡೆದಂಥ CNR ರಾವ್ ಅವರ ಸಾಧನೆಯ ಅದು ಅಲ್ಲವೇ ಅಲ್ಲ. ಯಾಕಂದರೆ ಬಿಗ್ ಬಾಸ್ ಅನ್ನುವುದು ನಿನ್ನೆ ಪ್ರಥಮ್ ಗೆದ್ದಿದ್ದಾನೆ, ಇವತ್ತು ಮುಗ್ಧ ಹನುಮಂತ ಗೆದ್ದಿದೆ, ನಾಳೆ ಹುಚ್ಚ ವೆಂಕಟ್ ಗೆಲ್ತಾನೆ, ನಾಡಿದ್ದು ಜಗದೀಶ್ ಗೆಲ್ತಾನೆ. ಅಂದರೆ ಇದೊಂದು ಕಾರ್ಪೊರೇಟ್ ಆಡಳಿತದ, ಕಾರ್ಪೊರೇಟ್ ಸಂಸ್ಕೃತಿ, ಕಾರ್ಪೊರೇಟ್ ಆರ್ಥಿಕ ವ್ಯವಸ್ಥೆಯ ಒಂದು ತಂತ್ರ. ಅಂದರೆ ಕೆಲವೊಬ್ಬರನ್ನ ತಾವು ಆಟ ಆಡಿಸಿ ಗೆಲ್ಲಿಸಿ ತೋರಿಸಿ ಆ ಕಾರ್ಯಕ್ರಮವನ್ನು ಜನರಿಗೆ ರೀಚ್ ಮಾಡಿ ತಮ್ಮ ಹಣವನ್ನು ಸಂಪಾದನೆ ಮಾಡುವಂಥ ಒಂದು ತಂತ್ರ. ಅಂದರೆ ಬಿಗ್ ಬಾಸ್ ಎನ್ನುವುದು ಕಾರ್ಪೊರೇಟ್ ಆಡಳಿತ ಮಾಡುವಂಥ, ಅಂದರೆ ಜನರನ್ನ ಮೂರ್ಖರನ್ನಾಗಿ ಮಾಡಿ ತಮ್ಮ ಹಣವನ್ನು ಗಳಿಸುವಂಥ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ವಿಭಾಗ. ನಾವಿಲ್ಲಿ ನೋಡ್ತಾ ಹೋದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಜನರನ್ನ ಹೇಗೆ ಕಾರ್ಪೊರೇಟ್ ವ್ಯವಸ್ಥೆ ಅಂದರೆ ಕಂಪನಿ ಅಥವಾ ಕಲರ್ಸ್ ಸಂಸ್ಥೆ ಜನರನ್ನ ಹೇಗೆ ಬಕ್ರ ಮಾಡಿದ್ದು, ಮೂರ್ಖರನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ನಲ್ಲಿ ಇಲ್ಲಿಯ ತನಕ 11 ಸೀಸನ್ ಆಗಿದೆ. ಶ್ರುತಿಯವರನ್ನೇ ಬಿಟ್ಟು, ಅಂದರೆ 3ನೇ ಸೀಸನ್ನಲ್ಲಿ ಶ್ರುತಿಯವರನ್ನೇ ಬಿಟ್ಟು ಒಬ್ಬ ಮಹಿಳಾ ಅಭ್ಯರ್ಥಿಯರನ್ನು ಗೆಲ್ಲಿಸಿಲ್ಲ, ಜೊತೆಗೆ ರನ್ನರ್ ಅಪ್ ಕೂಡ ಮಾಡಿಲ್ಲ. ಅಂದರೆ ನಿಮಗೆ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಜನರನ್ನ ತಮ್ಮ ಕಡೆ ಸೆಳೆದುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನೀವು ಆಟವನ್ನು ಆಡಿಸ್ತೀರಿ, ಗೆಲ್ಲಿಸ್ತೀರಿ ಹೊರತು ಇಲ್ಲಿ ಸಮಾನತೆಯೇ ನಿಮಗೆ ಬೇಡವೇ ಬೇಡ. ಸಮಾನತೆ ಹಕ್ಕು ಇಲ್ಲಿ ಶೂನ್ಯವಾಗ್ಬಿಡುತ್ತೆ. ಯಾಕಂದರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ದೈಹಿಕವಾಗಿ ಸ್ವಲ್ಪ ಸದೃಢರಾಗಿರೋದ್ರೆ ಕಂಪೇರೇಟಿವ್ಲಿ ಸದೃಢರಾಗಿರೋದಿಲ್ಲ. ನೀವು ಸದೃಢರನ್ನೇ ಆಟ ಆಡಿಸಿ ಅವರ ಟಾಸ್ಕನ್ನೇ ನೋಡೋದಾದರೆ ಮಹಿಳೆಯರನ್ನ ಯಾಕೆ ನೀವು ಆಯ್ಕೆ ಮಾಡಬೇಕಿತ್ತು? ಇದು ಕೂಡ ಅಂದರೆ ಮಹಿಳಾ ಅಭಿಮಾನಿಗಳನ್ನು ಫೈನಲ್ ತನಕ ಇಟ್ಟುಕೊಳ್ಬೇಕು, ಅವರ ಪ್ರೇಕ್ಷಕರನ್ನ, ಅವರ ಅಭಿಮಾನಿಗಳನ್ನ ಫೈನಲ್ ತನಕ ಇಟ್ಕೊಳ್ಬೇಕು ಮತ್ತು ಫೈನಲ್ ಎಪಿಸೋಡ್ ತನಕ ಇಟ್ಟು ಆನಂತರ ಅವರನ್ನು ಸೋಲಿಸಬೇಕು ಮತ್ತು ಪುರುಷ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವುದು ಒಂದು ನಿಮ್ಮ ಅಜೆಂಡಾ. ಇಲ್ಲಿ ತನಕ ನಿಮ್ಗೆ ವರ್ಕೌಟ್ ಆಗಿದೆ. ಜನರು ನಿಮ್ಮ ಕಾರ್ಯತಂತ್ರಕ್ಕೆ ಮೂರ್ಖರಾಗಿ ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ದಾರೆ. ಎರಡನೆಯದಾಗಿ ಆ ಬಿಗ್ ಬಾಸ್ ಕಾರ್ಯಕ್ರಮ ಇದೆಯಲ್ಲ, ಬಿಗ್ ಬಾಸ್ ಕಾರ್ಯಕ್ರಮದ ವಿನ್ನರ್ ಆಗಿದ್ದಂಥ ಹನುಮಂತ್ ಅವರಿಗೆ ಬರೋಬ್ಬರಿ 5,23,00,000 ವೋಟ್ ಬಂದಿದೆ ಅಂತ ನೀವು ಲೆಕ್ಕಾಚಾರ ಕೊಡ್ತೀರಿ.
ಜೊತೆಗೆ ಸೆಕೆಂಡ್ ರನ್ನರ್ ಆದಂತ ಮೀನ್ಸ್ ಫಸ್ಟ್ ರನ್ನರ್ ಆದಂತ ತ್ರಿವಿಕ್ರಮರಿಗೆ 2 ಕೋಟಿ ಮತ್ತು ಹಾಗೆ ಹೋಗ್ತಾ ಹೋದ್ರೆ ಎಲ್ಲರನ್ನು ಸೇರಿಸಿ ಸರಿಸುಮಾರು 10 ಕೋಟಿ ವೋಟ್ ಬಂದಿದೆ ಅನ್ನೋದು ನೀವು ಕೊಟ್ಟಂತ ಲೆಕ್ಕಾಚಾರ, ಜೊತೆಗೆ ಸುದೀಪ್ ಅವರು ಕೊಟ್ಟಂತ ಲೆಕ್ಕಾಚಾರ. ಹಾಗೆ ನೋಡಿದ್ರೆ ನಮ್ಮ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇದೆ. ಅದರಲ್ಲಿ ನಮ್ಮ ಜನರಲ್ ಎಲೆಕ್ಷನ್ ಅಲ್ಲಿ ವೋಟ್ ಮಾಡುವಾಗ ನಮಗೆ ಇರುವಂತಹ ಮಾಹಿತಿ ಪ್ರಕಾರ 5.37 ಕೋಟಿ ಅಂದ್ರೆ 5,37 ಲಕ್ಷ ಜನ ನಾವು ವೋಟ್ ಮಾಡ್ಲಿಕ್ಕೆ ಅರ್ಹರಿದ್ದೇವೆ. ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು ವೋಟ್ ಮಾಡ್ಲಿಕ್ಕೆ ಅರ್ಹರಿದ್ದೇವೆ. ಹಾಗೆ ಮಾತ್ರಕ್ಕೆ ಇಲ್ಲಿ ಹೇಗೆ 10 ಕೋಟಿ ವೋಟ್ ಚಲಾವಣೆ ಆಗ್ಲಿಕ್ಕೆ ಸಾಧ್ಯ? ಅಂದ್ರೆ ನಮ್ಮ ಕರ್ನಾಟಕದ 7 ಕೋಟಿ ಜನ ಅಂದ್ರೆ ಇವತ್ತು ಹುಟ್ಟಿದ ಮಗುವಿಂದ ಹಿಡಿದು ಬೆಡ್ ಮೇಲೆ ಇರುವಂತ ಒಬ್ಬ ವಯೋವೃದ್ಧ ಅಂದ್ರೆ ಅನ್ಕಾನ್ಸಿಯಸ್ ಆಗಿ ಬೆಡ್ ಮೇಲೆ ಇರುವಂತ ಒಬ್ಬ ವಯೋವೃದ್ಧ ಕೂಡ ನಿಮಗೆ ಮತ ಹಾಕಿದ್ನ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದು ಕೂಡ ನೀವು ಜನರನ್ನ ಮೂರ್ಖರನ್ನಾಗಿ ಮಾಡುವಂತ ಒಂದು ತೊಂದರೆ. ಯಾಕಂದ್ರೆ ಆ ಹನುಮಂತ ಅವರಿಗೆ 5,23 ಲಕ್ಷ ವೋಟ್ ಬಂದಿದೆ ಅನ್ಕೊಂಡು ಜನರು ತಲೆ ಕಟ್ಟುವುದು. ಅಷ್ಟು ಜನರ ಮನ್ನಣೆಯನ್ನು ಸಂಪಾದನೆ ಮಾಡಿದ್ರೆ 5,5 ಕೋಟಿ ಜನರ ಮನ್ನಣೆಯನ್ನು ಸಂಪಾದನೆ ಮಾಡಿದೆ ಅಂದ್ರೆ ಇದೊಂದು ದೊಡ್ಡ ವಿಷಯವೇ ಸರಿ ಅಂತ ಜನರು ಮೂರ್ಖರಾಗ್ತಾರೆ. ಅದರ ಸತ್ಯ ಇಷ್ಟೇ, ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜಿಯೋ ಸಿನಿಮಾ ಆಪ್ ಇಂದ 99 ವೋಟನ್ನು ಹಾಕಬಹುದು. ಹಾಗಾಗಿ ಕೇವಲ 5 ಲಕ್ಷ ಜನ ತಮ್ಮ ಅಕೌಂಟ್ನಿಂದ ಹನುಮಂತವರಿಗೆ 99 ವೋಟನ್ನು ಹಾಕಿದ್ರೆ ಬರೋಬ್ಬರಿ ಅವರಿಗೆ 5 ಕೋಟಿ ಮತ ಆಗುತ್ತೆ. ಅಂದ್ರೆ ಸರಿಸುಮಾರು 10 ಲಕ್ಷ ಜನ ತಮ್ಮ ಅಕೌಂಟ್ನಿಂದ 99 ವೋಟನ್ನು ಹಾಕಿದ್ರೆ ಇಡೀ ಅಂದ್ರೆ 6 ಕಂಟೆಸ್ಟೆಂಟ್ಗಳು ಫೈನಲ್ಗೆ ಹೋಗಿದ್ರಲ್ಲ ಅವರಿಗೆ ಸಿಕ್ಕಂತ ಮತ 10 ಕೋಟಿ ಇದೆಯಲ್ಲ, ಆ 10 ಕೋಟಿ ಆಗುತ್ತೆ. ಅಂದ್ರೆ 10 ಕೋಟಿ ಮತವನ್ನ ನೀವು ಪಡೆದಿದ್ರಲ್ಲ ಕಲರ್ಸ್ ಕನ್ನಡದವರು, ಅದರ ಅರ್ಥ ಕೇವಲ 10 ಲಕ್ಷ ಜನ ಮಾತ್ರ ನಿಮಗೆ ವೋಟ್ ಹಾಕಿದ್ದಾರೆ ಎನ್ನುವ ಲೆಕ್ಕಾಚಾರವಿದೆ ಹೊರತು ಯಾವುದೇ ಕಾರಣಕ್ಕೂ 10 ಕೋಟಿ ಮತವನ್ನ ಕಲರ್ಸ್ ಕನ್ನಡದ 6 ಅಭ್ಯರ್ಥಿಗಳು ಗಳಿಸಿದ್ದಾರೆ ಎನ್ನುವ ನಿಮ್ಮ ಲೆಕ್ಕಾಚಾರ ಇದೆಯಲ್ಲ, ಅದು ಕೂಡ ಜನರನ್ನ ದಾರಿ ತಪ್ಪಿಸುವ ತಂತ್ರವೇ ಕೂಡ ಒಂದಾಗಿದೆ. ಇನ್ನು ಬಿಗ್ ಬಾಸ್ ಗೆದ್ದಂತ ಹನುಮಂತವರಿಗೆ 50 ಲಕ್ಷ ಕೊಡ್ತೀರಿ, ರನ್ನರ್ ಅಪ್ ಆದವರಿಗೆ 2 ಲಕ್ಷ 3 ಲಕ್ಷ, ಹಾಗೆ ಕೆಲವೊಂದು ಸ್ಪರ್ಧಿಗಳಿಗೆ ನೀವು ರನ್ನರ್ ಅಪ್ ಆದವರಿಗೆ ಮತ್ತು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಬಿಗ್ ಬಾಸ್ ಆಟದಲ್ಲಿ ಭಾಗವಹಿಸಿದಂತ ನಿಮ್ಮ 20 ಸ್ಪರ್ಧಿಗಳು ಕೂಡ ಕೆಲವೊಂದಿಷ್ಟು ಸಂಭಾವನೆ ಅಂತ ಕೊಡ್ತೀರಿ. ಅಂದ್ರೆ ವಾರಕ್ಕೆ ಇಷ್ಟು ಸಂಭಾವನೆ, ಅಂದ್ರೆ ಫಸ್ಟ್ ವಾರ ಹೋದವರಿಗೆ ಇಷ್ಟು ಸಂಪಾದನೆ, 2ನೇ ವಾರಕ್ಕೆ ಇಷ್ಟಿರುತ್ತೆ, 3ನೇ ವಾರಕ್ಕೆ ಇಷ್ಟಿರುತ್ತೆ, ಒಂದಿಷ್ಟು ನೀವು ಸಂಭಾವನೆಯನ್ನು ಕೊಟ್ಟಿರ್ತೀರಿ. ಇವೆಲ್ಲವನ್ನು ಲೆಕ್ಕಾಚಾರ ಮಾಡಿ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಆದಂತ ಫಸ್ಟ್ ಕ್ಯಾಂಡಿಡೇಟ್ಗೆ 50 ಲಕ್ಷ, ಇವೆಲ್ಲವೂ ಸೇರಿ ನಿಮ್ಮ ಲೆಕ್ಕಾಚಾರದಲ್ಲಿ 3-4 ಕೋಟಿಗಿಂತ ಹೆಚ್ಚು ದಾಟುವುದಿಲ್ಲ. ಅಂದ್ರೆ ಸಂಭಾವನೆ ಲೆಕ್ಕ ಅಥವಾ ಪ್ರೈಸ್ ಲೆಕ್ಕದಲ್ಲಿ. ಆದರೆ ಬಿಗ್ ಬಾಸ್ ನಡೆಸಿಕೊಡುವಂತ ಒಬ್ಬ ನಿರೂಪಕನಿಗೆ ಅಂದ್ರೆ ಸುದೀಪ್ ಅವರಿಗೆ ನೀವು 10-15 ಕೋಟಿ ಕೊಡ್ತೀರಿ. ಅಂದ್ರೆ ಬಿಗ್ ಬಾಸ್ ಆಟ ಮುಖ್ಯವೋ ಅಥವಾ ಬಿಗ್ ಬಾಸ್ ನಡೆಸಿಕೊಡುವಂತ ಸುದೀಪ್ ಮುಖ್ಯವೋ ಅಂತ ನಿಮಗೆ ಅರ್ಥ ಆಗ್ಬೇಕಾಗುತ್ತೆ, ಅಂದ್ರೆ ಜನರಿಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಬಿಗ್ ಬಾಸ್ ನಡೆಸಿಕೊಡುವಂತ ಸುದೀಪ್ ಅವರಿಗೆ ನೀವು 10-15 ಕೋಟಿ ಕೊಡ್ತೀರಿ ಸಂಭಾವನೆಯಾಗಿ. ಅವರು ಕೂಡ 3 ತಿಂಗಳ 4 ತಿಂಗಳ ಕೆಲಸ ಮಾಡ್ತಾರೆ. ಜೊತೆಗೆ ಊಟ ತಿಂಡಿ ನಿದ್ದೆ ಬಿಟ್ಟು ತಮ್ಮ ಆಟದಲ್ಲಿ ತೋಡಿಸಿಕೊಂಡು ಆಟ ಆಡ್ತಾರೆ, ಟೆನ್ಷನ್ ಮಾಡ್ಕೋತಾರೆ ಮತ್ತು ಹೊರ ಜಗತ್ತಿನಿಂದ ಹೊರಗೆ ಬಂದು ಇದ್ದು ತಮ್ಮ ಆಟವನ್ನು ಆಡುವಂತ ಬಿಗ್ ಬಾಸ್ ಸ್ಪರ್ಧೆ ಗೆದ್ದಾಗಲೂ ಕೂಡ ಅವರಿಗೆ ಕೊಡೋದು ನೀವು ಕೇವಲ 50 ಲಕ್ಷ. ಅಂದ್ರೆ ಒಬ್ಬ ಗೆದ್ದ ಅಭ್ಯರ್ಥಿಗೆ 50 ಲಕ್ಷ, ಒಬ್ಬ ಶೋ ನಡೆಸಿಕೊಡುವಂತ ವ್ಯಕ್ತಿಗೆ ನೀವು 10-15 ಕೋಟಿ ಕೊಡ್ತೀರಿ. ಅಂದ್ರೆ ಇದು ಯಾವ ಲೆಕ್ಕ? ಅಂದ್ರೆ ನಿಮಗೆ ಒಬ್ಬ ಜನಪ್ರಿಯ ವ್ಯಕ್ತಿ ಬೇಕು. ಆ ಜನಪ್ರಿಯ ವ್ಯಕ್ತಿ ಅಂದ್ರೆ ಜನಪ್ರಿಯರಾದಂಥ ವ್ಯಕ್ತಿಯನ್ನ ತಂದು ಆಟ ಆಡಿಸಿ ಅವರಿಗೆ ಜಾಸ್ತಿ ಸಂಭಾವನೆಯನ್ನು ಕೊಟ್ಟು ನೀವು ಜನರನ್ನ ಮತ್ತೆ ಮೂರ್ಖರನ್ನಾಗಿ ಮಾಡಿಸ್ತೀರಿ. ಅನೇಕ ವಿಷಯದಲ್ಲಿ ಅಂದ್ರೆ ಬಿಗ್ ಬಾಸ್ ಗೆದ್ದ ಹನುಮಂತ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ಇದ್ದದರಲ್ಲಿ ಆ ಹನುಮಂತ ಅಂದ್ರೆ ಹಳ್ಳಿ ಹೈದ ಹನುಮಂತ ತುಂಬಾ ಮುಗ್ಧ. ಅವನ ಗೆಲುವಿನ ಲೆಕ್ಕಾಚಾರದಲ್ಲಿ ಯಾವುದೇ ಕೊಂಕು ನುಡಿ ಇಲ್ಲ ಮತ್ತು ಅವನಿಗೆ ಆ ಗೆಲುವು ಕೂಡ ಅನಿವಾರ್ಯವಾಗಿತ್ತು ಮತ್ತು ಆ ತನ್ನ ಗೆಲುವಿನ ಮುಖಾಂತರ ಅನೇಕರಿಗೆ ಒಂದು ಸಂದೇಶವನ್ನು ಹೇಳಿದಂದ್ರೆ ಪ್ರಾಮಾಣಿಕವಾಗಿ ಇರಬೇಕು ಅಂತ ಹೇಳ್ತಾ. ಹಾಗಂದ್ರೆ ಮಾತ್ರಕ್ಕೆ ಅವನ ಪ್ರಾಮಾಣಿಕತೆ ಮತ್ತು ಅವನ ಮುಗ್ಧತೆ ಇಷ್ಟಕ್ಕೆ ಸಾಕಾಗತ್ತಾ? ಇಲ್ವೇ ಇಲ್ಲ. ಯಾಕಂದ್ರೆ ಅವನು ಕೂಡ ಬಿಗ್ ಬಾಸ್ನ 4-6 ಆಫರ್ಗಳನ್ನ ಬದಿಗೊತ್ತಿ ಬಂದು 5ನೇ ಬಾರಿ ಬಿಗ್ ಬಾಸ್ ಅನ್ನ ಸೇರಿಕೊಂಡವನು. ಹಾಗಾಗಿ ಆ ಹನುಮಂತನು ಕೂಡ ಅಷ್ಟು ಮುಗ್ಧ ಅಂತ ಹೇಳಲಿಕ್ಕೆ ಯಾರತ್ರ ಸಾಧ್ಯ ಇಲ್ಲ ಮತ್ತು ಅಲ್ಲಿರುವ ಕಂಟೆಸ್ಟೆಂಟ್ಗಳಿಗೂ ಗೊತ್ತಿತ್ತು ಹನುಮಂತ ಮುಗ್ಧ ಅಲ್ಲ ಅನ್ನೋದು. ಹೀಗೆಲ್ಲ ಇದ್ದುಕೊಂಡು ನೀವು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಾಗ 20 ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಾಗ ಒಂದೊಂದು ಕ್ಷೇತ್ರದಿಂದ ನೀವು ಒಬ್ಬೊಬ್ಬರನ್ನ ಆಯ್ಕೆ ಮಾಡಬೇಕಿತ್ತು. ವ್ಯಾಪಾರಿನ ಆಯ್ಕೆ ಮಾಡಬೇಕಿತ್ತು, ಸಾಹಿತ್ಯ ಕ್ಷೇತ್ರದ ಒಬ್ಬನ ಆಯ್ಕೆ ಮಾಡಬೇಕಿತ್ತು, ನಟನಾ ಕ್ಷೇತ್ರದ ಒಬ್ಬನ ಆಯ್ಕೆ ಮಾಡಬೇಕಿತ್ತು, ಡಾಕ್ಟರ್ ಒಬ್ಬ ಹೆಲ್ತ್ ಕ್ಷೇತ್ರದ ಒಬ್ಬನ ಆಯ್ಕೆ ಮಾಡಬೇಕು. ಯಾಕಂದ್ರೆ ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇರುವಾಗ ಆ ಅನುಭವವೂ ಕೂಡ ಸಿನಿಮಾ ಟಿವಿ ನೋಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಬೇಕಿತ್ತು. 20 ಕ್ಷೇತ್ರದ 20 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಜನರಿಗೆ ಒಳ್ಳೆಯ ಮೆಸೇಜ್ ಹೋಗ್ತಿತ್ತು. ಆದರೆ ನಿಮಗೆ ಗೊತ್ತಿತ್ತು ಜನ ನೋಡೋದು ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ. ಯಾಕಂದ್ರೆ ಡಾಕ್ಟರ್ ಒಬ್ರು ಒಳ್ಳೆಯದನ್ನು ಹೇಳಿದ್ರೆ ಜನ ಕೇಳುವಂಥ ಸ್ಥಿತಿಯಲ್ಲಿಲ್ಲ, ಒಬ್ಬ ಸಾಹಿತಿ ಒಂದು ಒಳ್ಳೆಯ ನಡತೆಯನ್ನು ಹೇಳಿದ್ರೆ ನೀವು ಕೇಳುವಂಥ ಸ್ಥಿತಿಯಲ್ಲಿಲ್ಲ ಅನ್ನುವ ದೃಷ್ಟಿಯಿಂದ ಅಂದ್ರೆ ಪ್ರೇಕ್ಷಕರು ಯಾವುದನ್ನ ಬಯಸ್ತಾರಲ್ಲ
ಅದನ್ನ ಮುಂದಿಟ್ಟುಕೊಂಡು ನೀವು ಜನರನ್ನ ಅವರದೇ ಆದ ರೀತಿಯಲ್ಲಿ ಮಂತ್ರಮುಗ್ಧ ಮಾಡಿಸಿ ಅವರನ್ನ ಮೂರ್ಖರನ್ನಾಗಿ ಮಾಡುವಾಗ ನಿಮ್ಮ ಒಂದು ಕಲರ್ಸ್ ಕನ್ನಡದ ಅಥವಾ ದೊಡ್ಡ ಕಾರ್ಪೊರೇಟ್ ವ್ಯವಸ್ಥೆ ಇದೆಯಲ್ಲ, ಅದು ಇಂದಿಗೆಲ್ಲ ಮುಂದೆಂದಿಗೂ ಮಾರಕ್ಕಿವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.